ಎಲ್ರಿಗೂ ನಮಸ್ಕಾರ ಮತ್ತು ಆಯುಷ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಸೊ ಹಲವಾರು ಜನರ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳನ್ನು ನಾವು ವಿಡಿಯೋ ಮೂಲಕ ಉತ್ತರ ಕೊಡ್ತೇವೆ ಅಂತ ಹೇಳಿದ್ವಿ. ಅದಕ್ಕಾಗಿ ಈ ಸಂಚಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಊಟ ಆದ ತಕ್ಷಣ ಸ್ವೀಟ್ ಕ್ರೇವಿಂಗ್ ಆಗುವಂಥದ್ದು ಒಂದನೇದು. ಎರಡನೇದು ಜನರಲಾಗಿ ಸ್ವೀಟ್ ಕ್ರೇವಿಂಗ್ ಆಗುವಂಥದ್ದು. ಊಟ ಆಗಿರಲಿ ಆಗದೇ ಇರಲಿ ಸುಮ್ಮನೆ ಸ್ವೀಟ್ ತಿನ್ಬೇಕು ಅನಿಸ್ತಾ ಇರುತ್ತೆ. ಸರ್ ನಾನು ಸ್ವೀಟ್ ತಿಂತೇನೆ, ಯಾವುದಾದ್ರೂ ಸ್ವೀಟ್ ತಿಂತಾ ಇರ್ತೇನೆ. ಗುಲಾಬ್ ಜಾಮೂನ್ ಒಂದೆರಡು ತಿಂತೇನೆ ಸರ್, ಒಂದೆರಡು ಜಿಲೇಬಿ ತಿಂತೇನೆ, ಒಂದೆರಡು ಮೈಸೂರು ಪಾಕ್ ತಿಂತೇನೆ, ಆಮೇಲೆ ಒಂದೆರಡು ಚಾಕ್ಲೇಟ್ಗಳನ್ನು ತಿಂತೇನೆ, ಆಮೇಲೆ ಸರಿಯಾಗಿ ಸಕ್ಕರೆ ತಿಂತೇನೆ ಸರ್ ಅಂತ ಹೇಳೋರು ತುಂಬ ಜನ ಇರ್ತಾರೆ. ಇಲ್ಲಿ ಮೇನ್ ಕಾರಣ ಏನಪ್ಪ ಇದಕ್ಕೆ ಸ್ವೀಟ್ ಕ್ರೇವಿಂಗಿಗೆ, ಎಸ್ಪೆಷಲಿ ಊಟ ಆದಮೇಲೆ ಅಂತ ಹೇಳಿದರೆ, ಅವರ ದೇಹದಲ್ಲಿ ಸಕ್ಕರೆ ಅಂಶ ಏನಿರುತ್ತೆ ಬ್ಲಡ್ನಲ್ಲಿ ಏರ್ಪೇರ್ ಆಗ್ತಾ ಇರುತ್ತೆ. ಸೊ ಇದಾಗೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ಪ್ರತಿನಿತ್ಯ ಅವರು ತಮ್ಮ ದೇಹದ ಕಾಳಜಿ ತಗೊಳ್ತಾ ಇರಲ್ಲ. ಅದು ವ್ಯಾಯಾಮದ ರೂಪದಲ್ಲಿರಬಹುದು, ಅದು ನಿದ್ರೆಯ ರೂಪದಲ್ಲಿರಬಹುದು, ಅಥವಾ ಅದು ಊಟದ ರೂಪದಲ್ಲಿರಬಹುದು. ಊಟ ಮಾಡುವಾಗ ಮೈಂಡ್ಫುಲ್ ಈಟಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮೊಬೈಲು ಮುಂದೆ, ಲ್ಯಾಪ್ಟಾಪು, ಹೆಡ್ಫೋನು, ಇಲ್ಲಿ ಊಟ, ಟಿ ವಿ, ಈ ರೀತಿ ತುಂಬ ಡಿಸ್ಟ್ರಾಕ್ಷನ್ಸ್ಗಳಿತ್ತು ಅಂತ ಹೇಳಿದರೆ ಅವಾಗ ನಮ್ಮ ಬಾಡಿ, ನಮ್ಮ ಬ್ರೈನ್ ಇದೆ ಯೂಶ್ವಲಿ ಕನ್ಫ್ಯೂಷನ್ ಸ್ಟೇಟಿಗೆ ಹೋಗ್ಬಿಡುತ್ತೆ. ಮೈಂಡ್ಫುಲ್ ಈಟಿಂಗ್ ಅಂತ ಹೇಳಲ್ಲ ನಾವು ಇದಕ್ಕೆ. ಇಂಥವರಿಗೆ ಸ್ವೀಟ್ ಕ್ರೇವಿಂಗ್ಸ್ ಆಗುವಂಥದ್ದು ಸರ್ವೇ ಸಾಮಾನ್ಯ. ಇನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಕೆಲವೊಬ್ಬರಲ್ಲಿ, ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗಿರುತ್ತೆ, ಅದನ್ನು ಕೂಡ ವ್ಯಾಯಾಮ ಮಾಡಿದರೆ ಸರಿಯಾಗುತ್ತೆ. ಬಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೂ ಕೂಡ ಈ ರೀತಿ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಕೆಲವೊಬ್ರು ನಿದ್ರೆ ಮಾಡ್ತಾ ಇರಲ್ಲ ಸರಿಯಾಗಿ. ಯಾವುದಾವುದೋ ಟೈಮಲ್ಲಿ ಸರ್ ಟೈಮ್ ಸಿಕ್ಕಾಗ ನಿದ್ರೆ ಮಾಡಿಬಿಡ್ತೇನೆ ಸರ್, ನೀವು ಹೇಳಿದಿರಲ್ಲ ಸರ್ 6 ಅವರ್ ನಿದ್ರೆ ಮಾಡಬೇಕು ಅಂತ, ನಾನು ಮಧ್ಯಾಹ್ನ 3 ಗಂಟೆಗೆ ಮಲ್ಕೊಳ್ತೇನೆ ಸರ್, ನೈಟ್ 9 ಗಂಟೆಗೆ ಎದ್ಬಿಡ್ತೇನೆ ಸರ್, ಆಮೇಲೆ ಕೆಲಸ ಇದೆ ಸರ್ ನನಗೆ. ಸೊ ಈ ರೀತಿ ಬಯೋಲಾಜಿಕಲ್ ಕ್ಲಾಕ್ ಹಾಳಾಯಿತು ಅಂತ ಹೇಳಿದರೆ, ಏನು ಸರ್ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳಿದರೆ, ಸರ್ಕ್ಯಾಡಿಯನ್ ರಿದಮ್, ನಮ್ಮ ದೇಹದ ಒಂದು ಸೈಕಲ್. ಎಷ್ಟು ಗಂಟೆಗೆ ಊಟ ಮಾಡ್ತೇವೆ, ಎಷ್ಟು ಗಂಟೆಗೆ ನಿದ್ರೆ ಮಾಡ್ತೇವೆ, ಎಷ್ಟು ಗಂಟೆಗೆ ಎದ್ದೇಳ್ತೇವೆ, ಎಷ್ಟು ಗಂಟೆಗೆ ವ್ಯಾಯಾಮ ಮಾಡ್ತೇವೆ, ಎಷ್ಟು ಗಂಟೆಗೆ ಸ್ನಾನ ಮಾಡ್ತೇವೆ, ಮತ್ತೆ ಎಷ್ಟು ಗಂಟೆಗೆ ತಿಂಡಿ ಮಾಡ್ತೇವೆ, ಊಟ ಮಾಡ್ತೇವೆ ಅಂತ ಹೇಳುವುದು ಒಂದು ಸರ್ಕ್ಯಾಡಿಯನ್ ರಿದಮ್. ಇದು ಹಾಳಾಗೋಯ್ತು ಅಂತ ಹೇಳಿದರೆ ಆವಾಗ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ದೇಹದಲ್ಲಿ. ಸೊ ಇದೆಲ್ಲ ಕೂಡ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಒಂದು ಉತ್ತಮವಾದಂಥ ಜೀವನ ಶೈಲಿ ಒಂದು, ಮತ್ತು ಗಮನ ಕೊಟ್ಬಿಟ್ಟು ನೀರು ಕುಡಿಯೋದು, ಗಮನ ಕೊಟ್ಬಿಟ್ಟು ಊಟ ಮಾಡೋದು, ಕರೆಕ್ಟಾಗಿ ವ್ಯಾಯಾಮ ಮಾಡೋದು. ಅಗೇನ್ ವ್ಯಾಯಾಮ ಮಾಡೋ ಟೈಮಲ್ಲೂ ಕೂಡ ಇವಾಗ ಎಲ್ಲ ಕಡೆ ಮೈಂಡ್ಫುಲ್ ಇರಬೇಕು. ನಾವು ದಿನಚರಿ ಸೆಗ್ಮೆಂಟಲ್ಲಿ ಮಾತಾಡ್ತಾ ಇದ್ವಿ. ಮಲ ವಿಸರ್ಜನೆ ಮಾಡುವ ಸಂದರ್ಭದಲ್ಲೂ ಕೂಡ ಮೈಂಡ್ಫುಲ್ ಮಲ ವಿಸರ್ಜನೆ. ಏನು ಸರ್ ಹಂಗಂದ್ರೆ ಅಂತ ಅಂದರೆ, ಮೊಬೈಲ್ ತೊಗೊಂಡು ಅಥವಾ ನ್ಯೂಸ್ ಪೇಪರ್ ತೊಗೊಂಡು, ಸಿಗರೇಟ್ ತೊಗೊಂಡು ಟಾಯ್ಲೆಟಲ್ಲಿ ಹೋಗುವಂಥದ್ದು ಅಲ್ವಾ? ಹೇಳಿದಾಗ ಯಾರೋ ಹೇಳ್ತಿದ್ರು, ಸರ್ ನಾನು ಈ ವಿಡಿಯೋನ ಟಾಯ್ಲೆಟ್ ಸೀಟಲ್ಲಿ ಕೂತ್ಕೊಂಡೇ ನೋಡ್ತಾ ಇದ್ದೇನೆ ಸರ್ ಅಂತ ಯಾರೋ ಹೇಳ್ತಿದ್ರು. ಸೊ ಇಂಥ ಕೆಲವೊಂದು ಪ್ರಸಂಗಗಳು ಕೂಡ ಆಗಿದೆ. ಮೈಂಡ್ಫುಲ್ ಈಟಿಂಗ್ ಅಥವಾ ಮೈಂಡ್ಫುಲ್ ಬೀಯಿಂಗ್ ಎಲ್ಲಿ ಇರಲ್ಲ ಅಲ್ಲಿ ಸ್ವೀಟ್ ಕ್ರೇವಿಂಗ್ಸ್ಗಳು ಜಾಸ್ತಿ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅದನ್ನೆಲ್ಲ ವ್ಯಾಯಾಮ ಅಥವಾ ನಮ್ಮ ಕೆಲವೊಂದು ಸಿಂಪಲ್ ಚಿಕಿತ್ಸೆಗಳಿಂದ, ಪಂಚಕರ್ಮ ಚಿಕಿತ್ಸೆಗಳಿಂದ ಸರಿ ಮಾಡ್ಬೋದು. ಪಂಚಕರ್ಮ ಚಿಕಿತ್ಸೆಯಲ್ಲಿ ನಾವು ಚಿಕಿತ್ಸೆನ ಅದನ್ನ ಒಳಗೊಂಡ್ರೆ ಉತ್ತಮವಾದಂತಹ ಅಲ್ಲಿ ನಮಗೆ ಒಂದು ಟ್ರೀಟ್ಮೆಂಟ್ ಅಥವಾ ಒಂದು ಮ್ಯಾನೇಜ್ಮೆಂಟ್ ಆಗುತ್ತೆ. ಯಾವುದಕ್ಕೆ? ಸ್ವೀಟ್ ಕ್ರೇವಿಂಗ್ಸಿಗೆ. ಎಸ್ಪೆಷಲಿ ಇದು ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಈಟಿಂಗ್ ಡಿಸಾರ್ಡರ್ಸ್ ಎಲ್ಲಿ ಇರುತ್ತೆ ಅಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಏನೋ ಸ್ಟ್ರೆಸ್ ಆಯಿತು, ಸ್ವಲ್ಪ ಯಾರೋ ಏನೋ ಹೇಳಿಬಿಟ್ರು, ಅಥವಾ ಲೋನ್ಲಿನೆಸ್ ಅನ್ನಿಸ್ತಾ ಇದೆ ಅಂತ ಹೇಳಿದರೆ ಅಲ್ಲಿ ಸುಮ್ಮನೆ ಸ್ವೀಟ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಕೆಲವೊಬ್ರು. ಸೊ ಈಟಿಂಗ್ ಡಿಸಾರ್ಡರ್ಸಲ್ಲೂ ಕೂಡ ಇದು ಬರುತ್ತೆ. ಇನ್ನು ಪುರುಷರಲ್ಲಿ ಯಾವಾಗ ಬರುತ್ತೆ ಇದು ಅಂತ ಹೇಳಿದರೆ, ಸೇಮ್ ಏನು ಈಟಿಂಗ್ ಡಿಸಾರ್ಡರ್ ಅಂತ ಏನು ಹೇಳ್ತೇವೆ, ಸೈಕೋಸೊಮ್ಯಾಟಿಕ್ ಕಂಡೀಷನ್ಸ್ಗಳಲ್ಲಿ ಬರುವಂಥದ್ದು. ತುಂಬಾ ಅವರಿಗೆ ಲೋನ್ಲಿನೆಸ್ ಅನಿಸೋದಾಗಲಿ ಅಥವಾ ತುಂಬಾ ಖಿನ್ನತೆ ಅನ್ನಿಸ್ತು ಅಂತ ಹೇಳಿದರೆ ಸ್ವೀಟ್ ತಿಂದರೆ ಚೆನ್ನಾಗುತ್ತೆ ಅಂತ ಹೇಳಿ ಸ್ವೀಟ್ ತಿಂತಾ ಇರ್ತಾರೆ. ಅಭ್ಯಾಸ ಆಗಿಬಿಡುತ್ತೆ, ಕಂಡೀಷನಿಂಗ್ ಆಗಿಬಿಡುತ್ತೆ ಅವರಿಗೆ ಅಲ್ವಾ? ಅಭ್ಯಾಸ ಆಗಿಬಿಡ್ತು ಅಂತ ಹೇಳಿದರೆ ಎಡಿಕ್ಷನ್ ಟೈಪ್ ಆಗಿಬಿಡುತ್ತೆ ಅದು. ಅದರಿಂದ ಏನೇನು ತೊಂದರೆಗಳಾಗುತ್ತೆ ಮುಂದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇದರಿಂದ ಅವರಿಗೆ ಸಕ್ಕರೆ ಕಾಯಿಲೆ ಬರ್ಬೋದು, ಇದರಿಂದ ಅವರ ಕಿಡ್ನಿ ಒಂದು ಫಂಕ್ಷನಿಂಗ್ ಏನಿರುತ್ತೆ ತುಂಬಾ ಅಫೆಕ್ಟ್ ಆಗಬಹುದು. ಸೊ ಇದೆಲ್ಲ ನೋಡಿರಲ್ಲ ಅವರು. ಅಥವಾ ಬೊಜ್ಜು ಬಂದುಬಿಡುತ್ತೆ ತುಂಬ. ಹೀಗೆ ಸುಮ್ಮನೆ ಸ್ವೀಟ್ ಕ್ರೇವಿಂಗಿಂದ ಸ್ವೀಟ್ ತಿಂತಾ ಇದ್ದರೆ ಬೊಜ್ಜು ಜಾಸ್ತಿ ಆಗಿಬಿಡುತ್ತೆ. ಸೊ ಇದೆಲ್ಲ ನಿವಾರಣೆ ಮಾಡಬೇಕು ಅಂತ ಹೇಳಿದರೆ ನಾನು ಹೇಳಿರುವಂಗೆ ಉತ್ತಮವಾದಂಥ ಜೀವನ ಶೈಲಿ, ಅದರಲ್ಲಿ ಕೂಡ ಡಯಟ್, ಸ್ಲೀಪ್, ಎಕ್ಸರ್ಸೈಸ್ ತುಂಬ ಇಂಪಾರ್ಟೆಂಟ್ ಆದಂಥದ್ದು. ಅದನ್ನು ಕೂಡ ಮೈಂಡ್ಫುಲ್ಲಾಗಿ ಮಾಡೋದು ತುಂಬ ಇಂಪಾರ್ಟೆಂಟು. ಎಕ್ಸರ್ಸೈಸ್ ಮಾಡುವಾಗಲೂ ಕೂಡ ಇವಾಗ ಟ್ಯಾಬು, ಮೊಬೈಲ್ ಇರುತ್ತೆ, ಅಲ್ಲಿ ರಿಸಲ್ಟ್ಸ್, ಎಫಿಕೆಸಿ ಎಲ್ಲ ಏನಿರುತ್ತೆ ಕಡಿಮೆ ಆಗುತ್ತೆ. ಆಗಲ್ಲ ಅಂತೇನಿಲ್ಲ. ಸರ್ ಇಷ್ಟಾದರೂ ಮಾಡ್ತಾ ಇದ್ದೆ, ನಾನು ಮಾಡ್ತಿರೋದು ಒಳ್ಳೆಯದು, ಅದನ್ನು ಇನ್ನೂ ಉತ್ತಮವಾಗಿ ಮಾಡಿ ಅಂತ. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಏನಾದರೂ ಕಾಡ್ತಾ ಇದ್ದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಲಹೆಗಳು ಬೇಕು, ಡೌಟ್ಸ್ಗಳಿದೆ, ಕೆಲವೊಬ್ರು ಅದನ್ನು ತಿನ್ನಿ ಅಂತ ಹೇಳ್ತಿದ್ದಾರೆ, ಕೆಲವೊಬ್ರು ಇದಿದೆ, ಹೇಗೆ ಸರ್ ಆಯುರ್ವೇದದ ಮೂಲಕ ಹೇಗೆ ನಾವು ಇದನ್ನು ಸರಿಪಡಿಸ್ಕೊಳ್ಬಹುದು ಅಂತ ನಿಮಗೆ
ಡೌಟ್ಸ್ ಇದೆ, ಸಂಶಯಗಳಿದೆ ಅಂತ ಹೇಳಿದರೆ ಈ ವಿಡಿಯೋದ ಕೆಳಗಡೆ ನೀವು ಕಮೆಂಟ್ ಮಾಡಿದರೆ ಆ ಕಮೆಂಟ್ಸ್ಗಳನ್ನು ನಾವು ಪಿಕ್ ಮಾಡಿ ಅಥವಾ ಆ ಟಾಪಿಕ್ಸ್ಗಳನ್ನು ನಾವು ಪಿಕ್ ಮಾಡಿ ಮುಂಬರುವ ಸಂಚಿಕೆಗಳಲ್ಲಿ ವಿಡಿಯೋದ ಮೂಲಕ ನಿಮಗೆ ಉತ್ತರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಧನ್ಯವಾದಗಳು.